ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ ಮಾತಾಡ್ತೀನಿ. ಅದೇನು ಅಂತಂದರೆ ವಿಭೂತಿ ಅಥವಾ ಭಸ್ಮ. ನಾನು ಏನಕ್ಕೆ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಇನ್ನು ಕೆಲವೇ ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬರಲಿದೆ. ಅದಕ್ಕೋಸ್ಕರ ಈ ವಿಭೂತಿದು ಮಹಾತ್ಮ್ಯನ ತಿಳಿಸೋಣ ಎಲ್ಲರಿಗೂ ಅಂತ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ವಿಭೂತಿ ಅಂದರೆ ಏನು? ಮೊದಲನೇದಾಗಿ ವಿಭೂತಿ ಅಂದರೆ ಶಿವನೇ ವಂದಿಸಿ ಶಿವನೇ ಧಾರಣೆ ಅಥವಾ ಅಂದರೆ ಶಿವನೇ ಹಚ್ಕೊಳ್ಳೋಂಥ ಒಂದು ವಸ್ತು ಏನು ಅಂತಂದರೆ ಅದು ವಿಭೂತಿ. ವಿಭೂತಿನ ಹೇಗೆ ತಯಾರಿ ಮಾಡ್ತಾರೆ? ವಿಭೂತಿನ ಮೇಯ್ನ್ ಆಗಿ ಹಸುವಿನ ಒಣಗಿರೋ ಸಗಣಿ ಮತ್ತು ಬೇರೆ ಬೇರೆ ಆದ ದ್ರವ್ಯಗಳು ಮತ್ತು ಹೋಮದ ಸಾಮಗ್ರಿಗಳನ್ನ ಬಳಸಿ ವಿಭೂತಿನ ಪ್ರಿಪೇರ್ ಮಾಡ್ತಾರೆ. ಅದೇ ವಿಭೂತಿ ಮಾಡುವಂಥ ವಿಧಿ. ನೆಕ್ಸ್ಟ್, ವಿಭೂತಿ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಏನು ಸಿಗುತ್ತೆ, ಏನಾಗುತ್ತೆ, ಚೇಂಜಸ್ ಏನು ಬರುತ್ತೆ ವಿಭೂತಿ ಹಚ್ಕೊಳ್ಳೋದ್ರಿಂದ? ವಿಭೂತಿನ ಹಚ್ಕೊಳ್ಳೋದ್ರಿಂದ ಮೊದಲನೇದಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಖುಷಿ ಎಲ್ಲದೂ ನಮಗೆ ಸಿಗುತ್ತೆ. ಶಿವನೇ ಇದನ್ನು ವಂದಿಸಿ ಶಿವನೇ ದಿನಾಗ್ಲೂ ಹಚ್ಕೊಳ್ಳೋವಾಗ ನೀವು ಇಮ್ಯಾಜಿನ್ ಮಾಡ್ಕೋಬೋದು, ಯೋಚನೆ ಮಾಡ್ಬೋದು ನಮ್ಮಂಥವ್ರಿಗೆಲ್ಲ ಎಷ್ಟೆಲ್ಲ ಸಿಗುತ್ತೆ ಬರೀ ಒಂದು ವಿಭೂತಿ ಧಾರಣೆ ಮಾಡೋದ್ರಿಂದ ಅಂತ. ವಿಭೂತಿ ಹಚ್ಚೋದು ಮೋಕ್ಷಕ್ಕೆ ಮೊದಲನೆಯ ಹೆಜ್ಜೆ ಥರ. ನೀವು ವಿಭೂತಿ ಹಚ್ಚೋದು ಆಲ್ಮೋಸ್ಟ್ ಈಕ್ವಲ್ ಟು ಗಂಗಾ ಸ್ನಾನ. ಗಂಗಾ ಸ್ನಾನ ಮಾಡೋದ್ರಿಂದ ಹೆಂಗೆ ನಿಮ್ಮ ಎಲ್ಲ ಪಾಪಗಳು ತೊಳೆದೋಗುತ್ತೋ ಅದೇ ರೀತಿ ನೀವು ಗಂಗೆವರೆಗೆ ಹೋಗೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಮನೆಯಲ್ಲೇ ಎಲ್ಲಿದ್ದೀರೋ ಅಲ್ಲಿ ದಿನಾಗಲೂ ವಿಭೂತಿನ ಹಚ್ಬೋದು. ವಿಭೂತಿನ ಗಂಡಸರು ಹೆಂಗಸರು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಾಯಿ ಅಥವಾ ಬೆಕ್ಕು ಸಾಕಿದರೆ ಆ ಪ್ರಾಣಿಗಳಿಗೂ ಕೂಡ ಹಚ್ಬೋದು. ಹಸುಗಳಿಗೆ ಯಾವ ಪ್ರಾಣಿಗೆ ಬೇಕಾದರೂ ವಿಭೂತಿನ ಹಚ್ಬೋದು. ಯಾಕಂದರೆ ವಿಭೂತಿನ ಹಚ್ಚೋದ್ರಿಂದ ಡೈರೆಕ್ಟ್ ಆಗಿ ನಾವು ಶಿವಪದನ ಸೇರ್ತೀವಿ, ಶಿವಪದ ನಮಗೆ ಸಿಗತ್ತೆ ವಿಭೂತಿ ಧಾರಣೆಯಿಂದ. ಇದೇ ವಿಭೂತಿ ಹಚ್ಚುವಂಥ ಒಂದು ಮಹಾತ್ಮೆ. ವಿಭೂತಿ ಹಚ್ಕೊಳ್ಳೋದನ್ನ ಇಂಪಾರ್ಟೆನ್ಸ್ ಇದೇನೆ. ವಿಭೂತಿ ಇಷ್ಟೆಲ್ಲ ಮಾಡುತ್ತೆ, ಆದರೆ ಇಷ್ಟೆಲ್ಲ ಆದ್ರೂ ಕೂಡ ವಿಭೂತಿ ಮಾಡೋದಕ್ಕೆ ಆಗದೆ ಇರೋವಂಥ ಒಂದೇ ಕೆಲಸ ಏನು ಅಂತಂದರೆ, ನೀವೇನಾದರೂ ಶಿವನಿಂದೆ ಮಾಡಿದರೆ ಅಥವಾ ನಿಮ್ಮ ಗುರು ನಿಂದೆ ಮಾಡಿದರೆ ನಿಮ್ಮನ್ನ ಆ ಪಾಪದಿಂದ ವಿಭೂತಿ ದೂರ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ವಿಭೂತಿನ ಗೌರವಿಸಿ, ವಿಭೂತಿನ ಬಿಸಾಕಬೇಡಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ನಿಮಗೆ ವಿಭೂತಿನ ಪ್ರಸಾದವಾಗಿ ಕೊಟ್ಟಿದ್ರೆ ವಿಭೂತಿನ ಬಿಸಾಕಬೇಡಿ. ವಿಭೂತಿನ ಕಾಲಿನಿಂದ ಮುಟ್ಟಬೇಡಿ. ವಿಭೂತಿನ ನೀವು ಹಣೆಗೆ ಹಚ್ಬೋದು, ಕತ್ತಿಗೆ ಹಚ್ಬೋದು, ಭುಜಗಳಿಗೆ ಹಚ್ಬೋದು, ಎದೆಗೆ ಹಚ್ಬೋದು, ತೋಳಿಗೆ ಹಚ್ಬೋದು. ನೀವು ವಿಭೂತಿನ ಎಲ್ಲ ಅಂಗಗಳಿಗೂ ಹಚ್ಬೋದು. ವಿಭೂತಿನ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. ಯಾಕಂದರೆ ಶಿವನೇ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಡೈಲಿ ವಿಭೂತಿ ಹಚ್ಚೋವಾಗ ನಾವು ಅದನ್ನು ಅಷ್ಟೇ ರೆಸ್ಪೆಕ್ಟಿಂದ ಸ್ವೀಕಾರ ಮಾಡಬೇಕು. ಶಿವನ್ ಥರನೇ ಅದನ್ನು ಟ್ರೀಟು ಮಾಡಬೇಕು. ಮತ್ತು ಡೈಲಿ ಹಚ್ಚೋದು ನಮಗೂ ಎಲ್ಲರಿಗೂ ಒಳ್ಳೆಯದು. ಈ ವಿಡಿಯೋಲಿ ಇಷ್ಟೇ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.